ಸಣ ಅವತ್ತು ಕಾಪಿ ಕಾಯಿಸ್ಕೊ ಬಂದು ಎದ್ದೊಳಿಸ್ತಿದ್ದೆ ನಾನೇನೆ. ಅಯ್ಯ ಹೇಳೆ ಅಮ್ಮ ಈಟೋದಿಂದ ತಕ್ಕ ಮನೆ ಕಂಡ್ರೆ ಹೆಂಗೆ, ಇನ್ನು ಒತ್ತು ಮುಂಚೆನೇ ಎದ್ದೊಳ್ತೀನಿ ನಾನು. ಸರಿ ಕೂಕ ನಡಿ, ಕಾಪಿಗೆ ಕೆಂಬತ್ತೀನಿ. ಲಲಿತಾ ಲಲಿತಾ, ಹೇಳ್ರಿ. ಇವತ್ತು ಪಂಚಾಯತಿ ಐತೆ ಲಲಿತಾ, ಗೊತ್ತಲ್ಲ? ನೆನೆ ಸಾಯಂಕಾಲ ಬಂದು ಎಲ್ಲಾನು ಹೇಳ್ಕೊಂಡು ಹೋಗ್ಯವ್ರಿ. ಹ್ಞೂ ಗೊತ್ತೇಳ್ರಿ. ದೊಡ್ಡಮ್ಮ, ಎಷ್ಟು ಲೀಟ್ರ್ ಹಾಕ್ಸ್ಕೆ ಬಂದಲ್ಲ ಹಾಲು? ಮಾಮೂಲಿ ಅರ್ಧ ಲೀಟರ್ ತಂದಿದ್ದೀನಿ ದೊಡ್ಡಮ್ಮ. ಯಾಕೆ ದೊಡ್ಡಮ್ಮ, ಸಾಕಾಗಲ್ವ ಹಾಲು? ಹಂಗಲ್ವಲ್ಲ, ಇವತ್ತು ಪಂಚಾಯತಿಗೆ ಹೋಗ್ತಾ ಇದ್ದೀನಿ. 4 ಗಂಟೆ ಹಂಗೆ ಎಲ್ಲ ನಮ್ಮ ಜತ್ಗಾರರು ಒಂದು 4-5 ಜನ ಬುತ್ತಾರೆ ಮನೆಗೆ. ರೋಸ್ಟ್ ಹಾಲು ಹೆಚ್ಚಾಗಿರ್ಲಿ ಅಂತ ಅಷ್ಟೇ. ಮತ್ತಿನ್ನು ಅರ್ಧ ಲೀಟರ್ ತಗೊಬರ್ಲಿ ದೊಡ್ಡಮ್ಮ, ಸಾಕಾಗಲ್ವೇ? ಹೋಗಿ ತಕ್ಕ ಬರೋಗು. ನಾನು ಬೆಳಗ್ಗೆ 7 ಬಗ್ಗೆ ನೀನು ಓಡೆ ಹೋಗಿದ್ದಿ. ಇರ್ಲಿ ಬಿಡ್ದಡಮ್ಮ, ತಗೊಬರ್ತೀನಿ. ಬಿರಿ ನೋಗಪ್ಪ, ಬಾಗ್ಲಿಗೀಗ್ಲು ಹಾಕ್ಬಿಟ್ಟಾರ ಆಮೇಲೆ. ಇಲ್ಲ ಹೇಳಮ್ಮ, ಇನ್ನೂ 20 ನಿಮಿಷ ಐತಿ, ಹೋಗ್ಬರ್ತೀನಿ. ಅಪ್ಪ ಹೆಂಗ್ತೈತಿ ಅದ್ರಲ್ಲಿ ಇಟ್ಬಿಟ್ಟು ಇನ್ನೊಂದು ತಾಲೆ ಐತಲ್ಲ ಅದನ್ನ ತಗೊಂಡು ಹೋಗಪ್ಪ. ಬೇರೆದ್ರ ಹಾಕ್ಸ್ಕಂಬ. ಇದು ನೀವು ಕಾಪಿ ಕಾಯಿಸ್ಕೊಡ್ತೀನಿ ನಾನು ಅವ್ರಿಗೆ. ಹ್ಞೂ ಆಯ್ತು ಹೇಳ್ದಡಮ್ಮ. ಕೂಕಳಮ್ಮ, ಕಾಪಿ ತಗೊಬರ್ತೀನಿ. ಹೊಟ್ಟಿ ಬಾಗ್ಲಂಗೆ ಗುಡ್ಸಿ ಮಕ್ಕ ತೊಳ್ಕೊಬರ್ತೀನಿ. ಅಷ್ಟೊತ್ತಿಗೆ ಕಾಯಿಸ್ಕೊ ಬರೋಕೆ ತಗೊಬ ಇಲ್ಲಿ ಪರ್ಕೆನ ಎಲ್ಲ ಗುಡ್ಸಿದ್ದೀನಿ. ಕೂಕಳಮ್ಮ ನೀನು. ವೆಂಕಟೇಶಿ, ಇವತ್ತು ನಾನು ಹೊಲ್ದ ಕಡೆಗೆ ಹೋಗಕ್ಕಾಗಲ್ಲ. ಆ ಕೂಲರ್ಗೆಲ್ಲ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಬಿಡಪ್ಪ. ಆಯ್ತು ಹೇಳ್ದಡಪ್ಪ, ನಾನು ನೋಡ್ಕೊಂತೀನಿ. ಹೋಗಿ ಬರ್ರಿ ನೀವು. ಹಾಗೆ ಇವತ್ತು ಯಾರ್ಯಾರಿಗೆಲ್ಲ ಕೂಲಿ ದುಡ್ಡು ಕೊಡಬೇಕು ನಿಮ್ಮ ದಡಮ್ಮ ಕೈ ಕೊಟ್ಟೋಗಿರ್ತೀನಿ. ಎಲ್ಲ ಹಂಚ್ಬಿಡಿ ಇವತ್ತು. ನಾನಾ ಬೇಡ ದಡಪ್ಪ, ಸೂರ್ಯಪುರ ಹಂಚ್ತಾರೆ ಬಿಡಿ. ಇಲ್ಲ ಸೂರ್ಯನೂ ನನ್ನ ಜೊತೆಗೆ ಬರ್ತಾ ಇದ್ದಾನೆ. ನೀನೇ ಹಂಚ್ಬಿಡಿ ಇವತ್ತು. ಎಲ್ಲ ಕಡೆನೂ ನಿಂದೇ ಜವಾಬ್ದಾರಿ. ಇರ್ಲಿ ಬಿಡ್ದಡಪ್ಪ, ಇವತ್ತು ಒಂದಿನ ಕೊಡ್ಲಿಲ್ಲ ಅಂದ್ರೇನು ಕೂಲಿಯರೇನು ಬರಲ್ಲ ಅಂತ ಏನಿಲ್ಲ. ನಾಳೆನೂ ಬರ್ತಾರೆ, ನಿಧಾನಕ್ಕೆ ಕೊಟ್ರಾಗುತ್ತೆ. ಅಯ್ಯ ಅದ್ಯಾಕ್ಲ ಹಂಗಾದ್ರೂ ಕಂಪ್ತಿದ್ದಿ? ಏನೆಂದು ಕೊಟ್ಟಿಲ್ವೇ ನೀನು? ಹೋದ್ ತಿಂಗಳೆಲ್ಲ ನೀನೇ ಹಂಚಿದಿಗಿ, ಇವಾಗ ಅವಾಗ್ಲೇ ನಾನು ಕೊಡಲ್ಲ ಸೂರ್ಯಪ್ಪರೇ ಕೊಡ್ಲಿ ಅಂತ ಹೇಳ್ತಿ. ಒಂದರಷ್ಟು ದುಡ್ಡು ಹೆಚ್ಚು ಕಮ್ಮಿ ಆದರೆ ಏನೇ ಅದ್ರ ಕಮ್ಮಕ್ಕೆ ಹೋಗ್ಬೇಡ. ಸಾಲದ ಬಂದಿದ್ದು ನಿಮ್ಮ ದಡವಂತ ಗೀಸ್ಕೊಂಡೋಗಿ ಕೊಡು. ಸರಿ ದಡಪ್ಪ. ಅಳಿ ಅಂದ್ರೆ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ್ರಿ. ನೀವೇನು ಹೇಳಕ್ ಬರ್ತಿದ್ದೀರಾ ಅಂತ ನಂಗೆ ಗೊತ್ತು ಬಿಡತ್ತೆ. ಇನ್ನು ಎಷ್ಟು ದಿನ ಅಳಿ ಅಂದ್ರೆ ಈ ಮನೆಗೆ ಒಬ್ಳು ಸೊಸೆ ಬರ್ಬೇಕು ಎಂಬ ಆಸೆ ನಿಮಗೂ ಇಲ್ವೇನು? ನನಗೂ ಅದ್ರ ಬಗ್ಗೆ ಜವಾಬ್ದಾರಿ ಇದೆ ಅತ್ತೆ. ನೀವೇನು ತಲೆ ಕೆಡ್ಸ್ಕೋಬೇಡಿ. ಆದಷ್ಟು ಬೇಗ ಈ ಮನೆಗೆ ಒಬ್ಳು ಸೊಸೆ ಥರಕ್ಕೆ ಏರ್ಪಾಡು ಮಾಡ್ತೀನಿ. ಮೊದ್ಲ ಕೆಲಸ ಮಾಡ್ರಿ.